ಶೂಟಿಂಗಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆದರೆ ಇವತ್ತು ಪತ್ರಕರ್ತರಿಗೋಸ್ಕರ ಈ ಕಾರ್ಯಕ್ರಮ ಅಂದೆ. ಪತ್ರಕರ್ತರ ಒಂದು ತುಂಟತನ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಇದೇ ಥರ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಪತ್ರಿಕಾಗೋಷ್ಠಿ ಇಟ್ಕೊಂಡು ನಾವು ಥೈಲ್ಯಾಂಡ್ ಹೋಗಿ ಅಲ್ಲಿ ಥೈಲ್ಯಾಂಡಿನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಹೌ ನಾಟಿ ದ ಜರ್ನಲಿಸ್ಟ್ ವಿಲ್ ಬಿ ಸಮ್ಟೈಮ್ಸ್ ನಾಟಿ ಆ್ಯಂಡ್ ಫನಿ. ಯಾವ ಥರ ಗೊತ್ತಾ ಸರ್, ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಥೈಲ್ಯಾಂಡಿಂದ ಬಂದು ಶೂಟಿಂಗ್ ಮಾಡಿ ಬಂದ್ವಿ. ಅವ್ರ ಅನುಭವಗಳನ್ನೆಲ್ಲ ಹೇಳಿದ್ರು. ಅಲ್ಲಿ ಥೈಲ್ಯಾಂಡಲ್ಲಿ ನಾನು ಬೋಟಲ್ಲಿ ಹೋದಾಗೆಲ್ಲ ನನಗೆ ತುಂಬ ತಲೆ ಸುತ್ತಾ ಇತ್ತು, ನಾನು ವಾಂತಿ ಮಾಡೋಕ್ಕಾಯ್ತು, ವಾಮಿಟ್ ಮಾಡಿದೆ, ತುಂಬ ತಲೆ ಸುತ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಬೋಟಲ್ಲಿ ಸ್ಪೀಡ್ ಬೋಟಲ್ಲಿ ಕೂತ್ಕೊಂಡು ತಲೆ ತಿರುಗ್ತಾ ಇತ್ತು. I'm only talking about the happy memories. Please don't bring forward that. It's a very happy memory from the journalist point of view, because ಅದಾದ ನಂತರ ಸಂಜೆ ವಾಣಿಯ ಒಂದು ಪತ್ರಕರ್ತ ಸದಾನಂದ ಅಂತ ನಮ್ಮ ಜೊತೆ ಇಲ್ಲ ಪಾಪ, ಅವ್ರು ನೆನೆಸ್ಕೊತಾ ಇದ್ದೀನಿ. ತುಂಬ ದೊಡ್ಡ ನಂತರ ಒಂದು ಪತ್ರಕರ್ತ, ಹಾಗೆ CMನ ಮೀಡಿಯಾ ಅಡ್ವೈಸರ್ ಆದರು, ಈಗ ತೀರ್ಕೊಂಡ್ರು. ನನ್ನ ಸ್ನೇಹಿತ ಅವರೊಂದು ತುಂಟತನದಿಂದ ಒಂದು ಕ್ಯಾಪ್ಷನ್ ಕೊಟ್ಟರು, ಮೋನಾಲಿಸಾ ಚಿತ್ರೀಕರಣ, ಸದಾಗೆ ಥೈಲ್ಯಾಂಡಲ್ಲಿ ವಾಂತಿ, ಇಂದ್ರಜಿತ್ ಕಾರ್ಡರಲ್ಲ ಅಂತ. ಸೊ ಇದನ್ನು ನೆನೆಸ್ಕೊಂಡೆ ಇಲ್ಲಿ, ಯಾಕಂದರೆ ತಮಾಷೆ ಆಗಿತ್ತು ಅದು. ಸೊ ಅದ್ಭುತವಾಗಿ ಆ ಕ್ಯಾಪ್ಷನ್ಗಳು ನೆನೆಸ್ಬೇಕು. ಒಂದ್ಸತಿ ನಿರ್ದೇಶಕರಾದಾಗ ಪತ್ರಕರ್ತರು ನಿಮ್ಮನ್ನು ಹೊಗಳ್ತಾರೆ, ಟೀಕೆ ಮಾಡ್ತಾರೆ, 4 ಸ್ಟಾರ್ ಕೊಡ್ತಾರೆ, 2 ಸ್ಟಾರ್ ಕೊಡ್ತಾರೆ. ಅದನ್ನೆಲ್ಲ ಆರೋಗ್ಯಕರವಾಗಿ ಡೈಜೆಸ್ಟ್ ಮಾಡ್ಕೋಬೇಕು, ತಮಾಷೆ ಮಾಡಬೇಕು, ನಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಧ್ಯಾನ್ ಅವರು ಒಂದೆರಡು ಮಾತಾಡ್ತಾರೆ.